ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರಾದ ದೇವಜನಗಳೇ, ಇವತ್ತು ಸಾಯಂಕಾಲ ನಿಮ್ಮ ಮಧ್ಯದಲ್ಲಿ ಫೇಸ್ಬುಕ್ನಲ್ಲಿ ನೀವು ಮನೇಲಿರಬಹುದು, ಇಲ್ಲ ಆಚೆ ಇರಬಹುದು, ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡುವುದಕ್ಕಾಗಿ ನಾವು ಈ ಸಾಯಂಕಾಲ ಸಮಯದಲ್ಲಿ ಕೂಡಿದ್ದೇವೆ. ಆದರೆ ಬುಧವಾರ ಮಾಡುವಂಥ ಸ್ತುತಿ ಆರಾಧನೆಯನ್ನು ಶುಕ್ರವಾರಕ್ಕಾಗಿ ಬಂದಿದ್ದೇವೆ. ಇದು ಸ್ವಲ್ಪ ಒಂದು ಅಡಚಣೆ ಉಂಟಾಯಿತು, ಅದಕ್ಕಾಗಿ ಕ್ಷಮಿಸಿ. ಬರೋ ವಾರದಲ್ಲಿ ಕೂಡ ನಾವು ಶುಕ್ರವಾರನೇ ಮಾಡುವವರಾಗಿದ್ದೇವೆ. ಈ ಒಂದು ವಾರ ಮಾತ್ರ ಸ್ವಲ್ಪ ನಮಗೆ ಸೇವೆಗಳಿರುವುದಕ್ಕಾಗಿ ನಾವು ಬಂದು ಶುಕ್ರವಾರ ಇಟ್ಟಿದ್ದೇವೆ. ಇವತ್ತು ಕೂಡ ನಾವು ಬಂದು ಇವತ್ತೊಂದು ವಿಶೇಷವಾದ ದಿವಸ, ಯೇಸು ಕ್ರಿಸ್ತನು ನಮಗಾಗಿ ಜೀವವನ್ನು ಕೊಟ್ಟಂಥ ದಿವಸವಾಗಿದೆ. ಪ್ರಿಯರಾದವರೇ, ಈಗ ಸರಿಯಾಗಿ ಇಸ್ರೇಲ್ ದೇಶದಲ್ಲಿ 3:30 ಸರಿಯಾಗಿ ಇವಾಗ ಇಸ್ರೇಲ್ ದೇಶದಲ್ಲಿ 3:30ಗೆ ಆತನ ಪ್ರಾಣವು ಬಿಟ್ಟನೆಂಬುದು ವಾಕ್ಯ ಬರೆಯಲ್ಪಟ್ಟಿದೆ, ಅದಲ್ವಾ? ಇವಾಗ ಸರಿಯಾಗಿ 3:30, ಇಲ್ಲಿ 6 ಗಂಟೆ ಭಾರತದಲ್ಲಿ, ಅಲ್ಲಿ 3:30. ಪ್ರಿಯರಾದವರೇ, ಇವತ್ತು ಯೇಸು ಸ್ವಾಮಿ ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ದಿವಸವಾಗಿದೆ. ಈ ಪ್ರಾಣ ಕೊಟ್ಟ ದಿವಸದಲ್ಲಿ ದೇವರು ನಮಗೆ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ತ್ಯಾಗ ಮಾಡಿದ ಸಮಯದಲ್ಲಿ 7 ಮಾತುಗಳನ್ನು ಆಡಿದನೆಂಬುದು ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ 7 ಮಾತುಗಳು ನೀವು ಸತ್ಯವೇದದಲ್ಲಿ ಓದಲು ನಿಮಗೆ ವಾಕ್ಯಗಳು ಬರ್ತದೆ. ಇವತ್ತು ಕೂಡ ಅದೇ ದಿವಸದಲ್ಲಿ ನಾವು ಇವತ್ತು ಕೂಡಿ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಕೂಡಿ ಬಂದಿದ್ದೇವೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಮೊದಲನೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿದ ನಂತರ ದೇವರಿಗೆ ಇವತ್ತು ದೇವರು ಕೊಟ್ಟಂಥ ಹಾಡುಗಳನ್ನು ಹಾಡಿ, ಇವತ್ತು ಆತನ ಒಂದು ಶಿಲುಬೆಯ ಹಾಡನ್ನು ಕೂಡ ನಾವು ಹಾಡುವವರಾಗಿದ್ದೇವೆ. ಹೊಸ ಹಾಡಾಗಿದೆ, ನಮಗೆ ದೇವರು ಅದನ್ನು ಬರೆಯೋದಕ್ಕಾಗಿ ಕೃಪೆ ಮಾಡಿದ್ದಾರೆ. ಇವತ್ತು ಒಂದು ಹೊಸ ಹಾಡು ಹಾಡ್ತಾ ಇದ್ದೀವಿ, ಅದು ಶಿಲುಬೆಯ ಕುರಿತ ಹಾಡಾಗಿದೆ. ಆ ಹಾಡನ್ನು ಹಾಡಿ ದೇವರು ನಾವು ಮೊದಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಕಣ್ಣುಗಳೇ ಮುಚ್ಚಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನೇ, ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ನಾಮವನ್ನು ಮಹಿಮೆಪಡಿಸೋದಕ್ಕಾಗಿ ಸಪ್ಪ ಈ ರೀತಿಯಾಗಿ ನಿಮ್ಮ ಸಭೆಯಲ್ಲಿ ಅಪ್ಪ ನಿಮ್ಮ ಆಲಯದಲ್ಲಿ ಕೂಡಿದ್ದೇವೆ ಸ್ವಾಮಿ. ಈ ಸ್ತುತಿ ಆರಾಧನೆ ನೀನು ಅಂಗೀಕರಿಸುವ ದೇವರಾಗಿದ್ದಿ ಕರ್ತನೆ. ಸ್ತುತಿ ಆರಾಧನೆ ಮಾಡುವಾಗ ಕರ್ತನೆ, ಇದಕ್ಕೆ ವಿರೋಧವಾಗಿ ಹೋರಾಡುವಂಥ ಎಲ್ಲ ದುಷ್ಟ ಕ್ರಿಯೆಗಳು, ದುರಾತ್ಮನ ಕ್ರಿಯೆಗಳು, ಇವಳು ಜಯಿಸುವುದಕ್ಕಾಗಿ ನೀನು ನಮ್ಗೆ ಕೊಟ್ಟಂಥ ಬಾಯಿಯಲ್ಲಿ ಸ್ತುತಿ ಆರಾಧನೆಗಳನ್ನು ಕರ್ತನೆ ನಮ್ಮ ಮಧ್ಯದಲ್ಲಿ ಕರ್ತನೆ ತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿವಸದಲ್ಲೂ ಕೂಡ ಕರ್ತನೆ ಸ್ತುತಿ ಆರಾಧನೆ ಕರ್ತನೆ ಇರುವಂಥ ಈ ಸ್ಥಳಕ್ಕಾಗಿ, ನಮ್ಮ ಬೆಂಗಳೂರು ಪಟ್ಟಣಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ನಮ್ಮ ಭಾರತ ದೇಶದಕ್ಕಾಗಿ ಕರ್ತನೆ ರಕ್ಷಣೆ ಹೊಂದಿಕೊಳ್ಳೋದಕ್ಕಾಗಿ ನಾವು ಮಾಡುವ ಸ್ತುತಿ ಆರಾಧನೆಯಿಂದ ಒಂದು ದೊಡ್ಡ ಜಯವನ್ನು ನಮಗೆ ಕೊಡಪ್ಪ. ಅಪ್ಪ, ನಿನ್ನ ಸ್ತುತಿ ಮಾಡುವಾಗ ನಮಗೆ ಜಯವನ್ನು ಕೊಡುವಾತ ದೇವರೆಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ಏಸಪ್ಪ, ಅರಸನು ನಿನ್ನ ಜಯದಲ್ಲಿ ಸಂತೋಷ ಪಡುತ್ತಾನೆಂದ ವೇದ ವಾಕ್ಯದ ಪ್ರಕಾರ ಏಸಪ್ಪ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಸ್ವಾಮಿ. ನಿಮ್ಮ ಜಯದಲ್ಲಿ ನಾವು ಸಂತೋಷ ಪಡುವರಾಗಿರಬೇಕು. ಈ ದಿವಸದಲ್ಲಿ ಕರ್ತನೆ ಶಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟು ಕರ್ತನೆ ಸೈತಾನವನ್ನು ಜಯಿಸಿದ ಒಂದು ದಿವಸವಾಗಿದೆ ಸ್ವಾಮಿ. ಅದಕ್ಕಾಗಿ ಕರ್ತನೆ ಇವತ್ತು ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಈ ಸಾಯಂಕಾಲ ಸಮಯದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ನಮ್ಮ ಸ್ತುತಿ ಆರಾಧನೆ ಅಂಗೀಕರಿಸು ಕರ್ತನೆ, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರಾದವರೇ, ಇವತ್ತು ಗುಡ್ ಫ್ರೈಡೇ ಎಲ್ಲ ಕಡೆ ಬಂದು ಸಭೆಗಳಲ್ಲಿ ಕೂಟಗಳಲ್ಲಿ ಇವತ್ತು ದೇವರು ಇವತ್ತು ತ್ಯಾಗವನ್ನು ಮಾಡಿದಂಥ ದಿವಸ, ತನ್ನ ಪ್ರಾಣವನ್ನು ಕೊಟ್ಟಂಥ ದಿವಸ, ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಾವು ಆತನ ನಾಮವನ್ನು ಮಹಿಮೆ ಪಡಿಸೋದಕ್ಕಾಗಿ ಈ ಸಾಯಂಕಾಲ ಸಮಯದಲ್ಲಿ ಕೂಡಿದ್ದೇವೆ. ಈಗ ಸರಿಯಾಗಿ ಇಸ್ರೇಲ್ ದೇಶದಲ್ಲಿ 3:35 ಇವಾಗ 5 ನಿಮಿಷ ಆಯಿತು. 3:35 ಈ ಸಮಯದಲ್ಲಿ ಯೇಸು ಸ್ವಾಮಿ ಜೀವವು ಹೋಗಿದ್ದು. ಹಲ್ಲೆಲೂಯಾ. ಅವಾಗೆ ನಾವು ಈ ದಿವಸದಲ್ಲಿ ಯಾಕೆ ಈ ಸಲ ನಾವು ಹಾರಿಸ್ಕೊಂಡು ಅಂತ ಹೇಳಿದ್ರೆ, ಈ ವಾರ ಮಾತ್ರ ನಾವು ಹಾರಿಸ್ಕೊಂಡಿರೋದು ಈ ಒಂದು ಗುಡ್ ಫ್ರೈಡೆ ದಿವಸ ಆರಾಧನೆ ಮಾಡಬೇಕು ಅಂತೇಳಿ ದೇವರು ಏನೋ ಒಂದು ಆಲೋಚನೆ ಇಟ್ಟು ನಮಗೆ ಈ ದಿವಸ ಮಾರ್ಪಡಿಸಿಕೊಟ್ಟಿದ್ದಾರೆ. ಇದು ನಾವು ಯೋಚನೆ ಮಾಡಿದಲ್ಲ, ದೇವರು ನಮಗೆ ಏನು ಮಾಡಿದ್ದಾರೆ, ಇದು ಏರ್ಪಡಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೀನಿ. ಪ್ರಿಯರಾದವರೇ, ಇವತ್ತು ನಾವು ಬಂದು ಕೆಲವು ಹಾಡುಗಳನ್ನು ಹಾಡಿ ಒಂದು ಶಿಲುಬೆ ಹಾಡನ್ನು ಹಾಡಲಿದ್ದೇವೆ. ಒಂದು ಹೊಸ ಹಾಡಾಗಿದೆ ಅದು ನಾವು ಬರೆದಂಥ ಒಂದು ಹಾಡು. ಆ ಶಿಲುಬೆ ಹಾಡನ್ನು ಹಾಡಿ ದೇವರ ನಾಮನು ಮಹಿಮೆಪಡಿಸೋಣ. ಅವಾಗ ಈ ದಿವಸದಲ್ಲಿ ನಮಗೆ ಬೇಕಾಗಿರುವಂಥ ದೇವರು ನಮಗೆ ಆಶ್ರಯವಾಗಿರಬೇಕು. ಹಲ್ಲೆಲೂಯಾ, ಹೌದಲ್ವಾ? ದೇವರು ನಮಗೆ ಆಶ್ರಯವು. ಅದಕ್ಕೆ ಒಂದು ಗೀತೆಯನ್ನು ಹಾಡಿ, ಆಶ್ರಯವು ನೀನೇ యేసయ్యಾ, ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಹಾಡನ್ನು ಹಾಡಿ ದೇವರು ನಮ್ಮನ್ನು ಏನು ಮಾಡೋಣ, ಮೊದಲನೇದು ಮಹಿಮೆ ಪಡಿಸೋಣ, ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ, ಸ್ತುತಿಗಳನ್ನು ಸಲ್ಲಿಸೋಣ. ಅದಕ್ಕಾಗಿ ನಾವು ಕೂಡಿ ಬಂದಿದ್ದೇವೆ. ಎಲ್ಲರಿಗೂ ಗೊತ್ತಿರುವಂಥ ಹಾಡೆ
ಒಂದು ಒಳ್ಳೆ ದೇವದಾಸಿ ಬಂದು ಇದನ್ನು ಹಾಡಿದ್ದಾರೆ. ಖಂಡಿತವಾಗಿ ಈ ಹಾಡು ಎಲ್ಲರನ್ನು ಏನಾಗಿದೆ, ಹೃದಯಗಳನ್ನು ಮುಟ್ಟಿರುವಂಥ ಹಾಡು. ನಾವು ಕೂಡ ಹಾಡನ್ನು ಹಾಡಿ ದೇವರ ನಾಮನ ಏನು ಮಾಡೋಣ, ಮಹಿಮೆ ಪಡಿಸೋಣ. ಆಶ್ರಯವು ನೀನೇ యేసయ్యಾ, ಹಲ್ಲೆಲೂಯಾ. ಈ ಗೀತೆಯನ್ನು ಹಾಡಿ ದೇವರ ನಾಮನ್ನು ನಾವು ಮಹಿಮೆ ಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಆಧಾರನು ಯಾರೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವಾಗ ಈ ಗೀತೆಯನ್ನು ಹಾಡಾದ ಮೇಲೆ ಕೆಲವು ವಾಕ್ಯಗಳು ನಾವು ಧ್ಯಾನಿಸೋಣ. ಕೆಲವು ವಾಕ್ಯವನ್ನು ಧ್ಯಾನಿಸಿದ ಮೇಲೆ ಒಂದು ಶಿಲುಬೆ ಹಾಡನ್ನು ಹಾಡೋಣ. ಖಂಡಿತವಾಗಿ ಇವತ್ತು ಶಿಲುಬೆ ಹಾಡು ನಾವು ಆಡಬೇಕು. ಯಾಕಂದರೆ ಯೇಸು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟಂಥ ಆ ಶಿಲುಬೆ ನಾವು ದೃಷ್ಟಿಸಿ ನೋಡಬೇಕು. ನಮ್ಮ ಪಾಪದಲ್ಲಿ ಕಾಣುತ್ತದೆ ಎಂಬುದು ವಾಕ್ಯವಿದೆ. ಅದಕ್ಕಾಗಿಯೇ ನಮ್ಮ ಪಾಪಗಳು ಆ ಶಿಲುಬೆಯಲ್ಲಿ ಏನಾಗ್ತದಂತೆ, ಕಾಣುತ್ತದೆ ಅಂತೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ಬಂದು ಒಂದು ಹೊಸ ಗೀತೆಯನ್ನು ಹಾಡಿ ಇವತ್ತೇ ಹಾಡನ್ನು ಏನು ಮಾಡ್ತದೆ, ಹಾಡೋರಾಗಿದ್ದೇವೆ. ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಮೊದಲನೇ ಹಾಡೋದು ಆಶ್ರಯವು ನೀನೇ యేసయ్యಾ, ನನ್ನ ಆಧಾರವು ನೀನೇ యేసయ్యಾ, ಆರಾಧನೆ ಆರಾಧನೆ ಎಂದು ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಪ್ರಿಯರಾದವರೇ, ಎಲ್ಲರೂ ಸಂತೋಷವಾಗಿ ಈ ಆರಾಧನೆ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಶ್ರಯವು ನೀನೇ యేసయ్యಾ, ನನ್ನ ಆಧಾರವು ನೀನೇ యేసయ్యಾ. ಪ್ರಿಯರಾದವರೇ, ನಮ್ಮ ಆಶ್ರಯವು, ನಮಗೆ ಆಧಾರನು ನಮ್ಮ ಕರ್ತನಾದ ಏಕೈಕನಾದ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಆಪತ್ತಿನ ದಿವಸದಲ್ಲಿ ನಮ್ಮನ್ನು ಎತ್ತಿಡಿಯುವ ದೇವರು. ಆ ಗೀತೆಯನ್ನು ಹಾಡಿ ದೇವರ ನಾಮನ್ನು ಮಹಿಮೆ ಪಡಿಸೋಣ. ಆಶ್ರಯವು ನೀವೇ యేసయ్యಾ, ನನ್ನ ಆಧಾರವು ನೀವೇ యేసయ్యಾ. ಆಶ್ರಯವು ನೀವೇ యేసయ్యಾ, ನನ್ನ ಆಧಾರವು ನೀವೇ యేసయ్యಾ. ಆರಾಧನೆ 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 ಆರಾಧನೆ. ಆಶ್ರಯವು ನೀವೇ యేసయ్యಾ, ನನ್ನ ಆಧಾರವು ನೀನೇ యేసయ్యಾ. ಆಶ್ರಯವು ನೀನೇ యేసయ్యಾ, ನನ್ನ ಆಧಾರವು ನೀನೇ యేసయ్యಾ. ನಿನ್ನಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆಶ್ರಯವು ನೀನೇ యేసయ్యಾ, ನನ್ನ ಆಧಾರವು ನೀನೇ యేసయ్ಯಾ. ಆಶ್ರಯವು ನೀವೇ యేసయ్యಾ, ನನ್ನ ಆಧಾರವು ನೀನೇ యేసయ్ಯಾ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲಿರೋರಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲಿರೋರಿ ನೀನೇ ಅಯ್ಯ. ಆಶ್ರಯವು ನೀವೇ యేసయ్యಾ, ನನ್ನ ಆಧಾರವು ನೀನೇ యేసయ్యಾ. ಆಶ್ರಯವು ನೀನೇ యేసయ్యಾ, ನನ್ನ
ಕುರುಬನೇ ಯೆಹೋವ ನೀನೇ, ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ನೀನೇ, ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ, ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ, ಆರಾಧನೆ 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 ಆರಾಧನೆ, ನಿನ್ನಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ, ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇ ಅಯ್ಯ, ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇ ಅಯ್ಯ, ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ, ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ, ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ದೇವರಿಗೆ ಆರಾಧನೆ ಉಂಟಾಗಲಿ. ಪ್ರಿಯ ದೇವರ ಜನವೇ, ನಾವು ದೇವರಿಗೆ ಆರಾಧನೆ ಮಾಡೋಕ್ಕೆ ಈ ಸಾಯಂಕಾಲ ಸಮಯದಲ್ಲಿ ಚಿಕ್ಕ ಗುಂಪಾಗಿ ಕೂಡಿರಬಹುದು, ಇಲ್ಲ ಫೇಸ್ಬುಕ್ ಮುಖಾಂತರ ನಾವು ಕೂಡಿರಬಹುದು. ಪ್ರಿಯರಾದ ದೇವರ ಜನವೇ, ಇವತ್ತು ಒಂದು ವಿಶೇಷವಾದ ದಿವಸ. ಏನು ದಿವಸವಂತ ಹೇಳಿದರೆ, ಇವತ್ತು ಗುಡ್ ಫ್ರೈಡೇ. ಯೇಸು ಸ್ವಾಮಿ ನಮಗಾಗಿ ಜೀವವನ್ನು ಕೊಟ್ಟಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಕೊಟ್ಟಂಥ ದೇವರು ಯಾಕೆ ಕೊಟ್ಟರು ಗೊತ್ತಾ? ನಮ್ಮನ್ನು ರಕ್ಷಿಸೋದಕ್ಕಾಗಿ. ನಾವು ಪಾಪದಲ್ಲಿದ್ದಾಗ, ನಾವು ಶಾಪದಲ್ಲಿದ್ದಾಗ ದೇವರು ನಮ್ಮನ್ನು ಏನು ಮಾಡಿದರು? ಬಿಡುಗಡೆ ಮಾಡಿದರು. ಹಲ್ಲೆಲೂಯಾ. ಆ ಬಿಡುಗಡೆ ಮಾಡಿದ ದೇವರಿಗೆ ನಾವು ಆರಾಧನೆಯನ್ನು ಮಾಡಬೇಕು. ಯಾವ ರೀತಿಯಾಗಿ ಆರಾಧನೆ? ಬಿಡುಗಡೆಯೊಂದಿಗೆ ಆರಾಧನೆ. ಹಲ್ಲೆಲೂಯಾ. ಮತ್ತು ಅನೇಕರು ಏನು ಮಾಡ್ತಾರೆ? ಬಂಧನಗಳಿಂದ ದೇವ್ರಿಗೆ ಆರಾಧನೆ ಮಾಡುತ್ತಾರೆ. ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ನಾವು ಬಂಧನದಿಂದ ಆರಾಧನೆ ಮಾಡುವುದಲ್ಲ. ಬಂಧನ ಅಂತ ಹೇಳಿದ್ರೆ ನಮ್ಮ ದುಃಖಗಳು, ನಮ್ಮ ಯೋಚನೆಗಳು, ನಮ್ಮ ಕಷ್ಟಗಳನ್ನು ನಾವು ಇದರಲ್ಲಿ ನಮ್ಮ ತಲೆಯಲ್ಲಿ ಹಾಕಿಕೊಂಡು ನಾವು ದೇವರಿಗೆ ಆರಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಾವು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ ಬಿಡುಗಡೆ ಆಗಿರಬೇಕು. ನಮಗೆ ಮೊದಲು ಬಿಡುಗಡೆ ಆಗಿರಬೇಕು. ಏನಲ್ಲಿ ಬಿಡುಗಡೆ ಆಗಿರಬೇಕು? ನಮ್ಮ ತಲೆಯಲ್ಲಿ ಬಂದು ಲೋಕದ ಯೋಚನೆಗಳಿದ್ದೇ ಆರಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ದೇವರನ್ನು ನೋಡಿ ದೃಷ್ಟಿಸಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಪ್ರಿಯರಾದವರೇ, ನಾವು ದೇವರ ಆರಾಧನೆ ಮಾಡೋಕ್ಕೆ ಕೂಡಿದ್ದೇವೆ. ನಮ್ಮ ಶರೀರದಲ್ಲಿ ಬಿಡುಗಡೆ ಆಗಿರಬೇಕು. ಹಲ್ಲೆಲೂಯಾ. ಯಾವುದೋ ಒಂದು ಸಂಕಟವನ್ನು ಇಟ್ಟುಕೊಂಡು ನಾವು ಆ ದೇವರಿಗೆ ಆರಾಧನೆ ಮಾಡಿದ್ರೆ ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಅದು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು. ಈಗ ಕೆಲವೊಂದು ವಾಕ್ಯಗಳನ್ನು ನೋಡೋಣ. ಪ್ರಿಯರಾದವರೇ, ನೋಡಿ, ಓದಿ ಕೀರ್ತನೆಗಳು 133ನೇ ಅಧ್ಯಾಯ. ಕೀರ್ತನೆಗಳು 33, ಸ್ಯಾಮ್ಸ್ 33. ಅದರಲ್ಲಿ ಒಂದು ವಾಕ್ಯ, ಮೊದಲ ವಾಕ್ಯ ತುಂಬ ಒಳ್ಳೆಯ ವಾಕ್ಯ. ದೇವರು ನಮಗೇನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಆ ವಾಕ್ಯ ಏನಂತ ಹೇಳಿದ್ರೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಎಷ್ಟು ಒಳ್ಳೆಯ ವಾಕ್ಯ. ಯಾರು ಬಂದು ದೇವರಿಗೆ ಉಲ್ಲಾಸ ಧ್ವನಿ ಮಾಡಬೇಕಂತೆ? ನೀತಿವಂತರು. ನೀತಿವಂತರು ದೇವರಿಗೆ ಯಾವ ಧ್ವನಿ ಮಾಡಬೇಕು? ಉಲ್ಲಾಸ ಧ್ವನಿ ಮಾಡಬೇಕು. ಪ್ರಿಯರಾದ ದೇವಜನರೇ, ಯಥಾರ್ಥ ಚಿತ್ತರು ಆರ್ತನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏನು ಸರಿಯಾಗಿದೆ ಅಂದರೆ, ಯುಕ್ತ ಅಂತ ಹೇಳಿದ್ರೆ ಕರೆಕ್ಟ್. ಅವಾಗ ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಯಥಾರ್ಥ ಚಿತ್ತರು ಅಂದರೆ
ಯಥಾರ್ಥ ಚಿತ್ತರು ಅಂತ ಹೇಳಿದ್ರೆ ಪರ್ಫೆಕ್ಟ್ ಮ್ಯಾನ್. ಪರ್ಫೆಕ್ಟ್ ಅಂದರೆ ಸರಿಯಾಗಿರುವಂಥದ್ದು, ಯಥಾರ್ಥವಾಗಿರುವಂಥದ್ದು. ಆ ಮನುಷ್ಯರು ಬಂದು ಕಪಟವಿರುವುದಿಲ್ಲ, ಅವನೇ ಯಥಾರ್ಥ ಚಿತ್ತರು. ಯಥಾರ್ಥ ಚಿತ್ತರು ಆತನು ಸ್ತುತಿಸುವುದು ಯುಕ್ತವಾಗಿದೆ. ಹಲ್ಲೆಲೂಯಾ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ. ಹಲ್ಲೆಲೂಯಾ. ಇವತ್ತು ಕಿನ್ನರಿಗಳನ್ನು ನುಡಿಸುತ್ತಾ ದೇವರನ್ನು ಏನು ಮಾಡಬೇಕಂತೆ? ಕೊಂಡಾಡಬೇಕು. ಪ್ರಿಯರಾದ ದೇವರ ಜನವೇ, ನಾವು ಇವತ್ತು ದೇವರನ್ನು ಸ್ತುತಿಸೋ ಅನೇಕ ಕಾರ್ಯಗಳಲ್ಲಿ ನಾವು ಬಂದು ಕೊರತೆ ಉಳ್ಳವರಾಗಿರಬಹುದು, ಇಲ್ಲ ಪರ್ಫೆಕ್ಟಾಗಿ ಕೂಡ ಮಾಡೋರಾಗಿರಬಹುದು. ಅಂದರೆ ನಮಗೆ ವಾಕ್ಯ ತುಂಬ ಚೆನ್ನಾಗಿ ಬೋಧಿಸ, ಕಿನ್ನರಿ ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ. ಹಲ್ಲೆಲೂಯಾ. 10 ತಂತಿ, 10 ತಂತಿ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. 10 ತಂತಿ ಸ್ವರಮಂಡಲದಿಂದ ಏನು ಮಾಡಬೇಕಂತೆ? ದೇವರನ್ನು ಸಂಕೀರ್ತಿಸಬೇಕು. ಹಲ್ಲೆಲೂಯಾ. ಅವಾಗೆ ದೇವರು ನಮಗೆ ಕೊಟ್ಟಂಥ ಮ್ಯೂಸಿಕ್, ಹಲ್ಲೆಲೂಯಾ, ಸಂಗೀತ, ಅದು ನಾವು ಏನು ಮಾಡಬೇಕು? ಖಂಡಿತವಾಗಿ ಉಪಯೋಗಿಸಬೇಕು. ನೀವು ಎಲ್ಲ ಸಭೆಗಳು ನೋಡೋದಾದರೆ ಎಲ್ಲ ಸಭೆಗಳಲ್ಲಿ ಪ್ಯಾಡ್ ಇರುತ್ತೆ, ಗಿಟಾರ್ ಇರುತ್ತೆ, ಆಮೇಲೆ ಕೀಬೋರ್ಡ್ ಇರುತ್ತೆ. ಅದೇನಂತ ಹೇಳಿದ್ರೆ ದೇವರು ನಮಗೆ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಚರ್ಚ್ಗಳಲ್ಲಿ ಗಿಟಾರು, ಕೀಬೋರ್ಡು, ಡ್ರಮ್ಮು ಇಟ್ಟು ಏನು ಮಾಡೋದು? ದೇವರನ್ನು ಸ್ತುತಿಸ್ತಾರೆ. ಅದು ದೇವರು ಸ್ತುತಿ ಮಾಡುವಂಥದ್ದಂತೆ. ಹಲ್ಲೆಲೂಯಾ. ಅದು ಇಲ್ಲದಿದ್ದರೂ ಕೂಡ ಕೆಲವು ಸಭೆಗಳಲ್ಲಿ ವಾಕ್ಯ ಪರಿಪೂರ್ಣ ಆಗೋದಿಲ್ಲ. ಅಂದರೆ ಸಭೆಗಳಲ್ಲಿ ಕಷ್ಟ ಇರ್ಬೋದು, ತೆಗೆದುಕೊಳ್ಳಕ್ಕೆ ಆಗದೆ ಇರಬಹುದು. ಆದರೆ ವಾಕ್ಯ ಹೇಳುತ್ತದೆ ಅದನ್ನು ಇಟ್ಟು ಸ್ತುತಿಸಬೇಕಂತೆ. ಅಲ್ಲಿ ಏನು ವಾಕ್ಯ? ಕಿನ್ನರಿ ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ, 10 ತಂತಿ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ಹಲ್ಲೆಲೂಯಾ. 10 ತಂತಿ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ನೋಡಿ. ನಮಗೆ ಹೇಗೆ ಆರಾಧನೆ ಮಾಡಬೇಕನ್ನು ಕೂಡ ದೇವರು ನಮಗೆ ಸತ್ಯವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಪ್ರಿಯರಾದ ದೇವರ ಜನರೇ, ನಾವು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ ದುಃಖದಲ್ಲೋ, ಕಷ್ಟದಲ್ಲೋ, ಸಂಕಟದಲ್ಲೋ ಅಲ್ಲ. ನಾವು ದೇವರು ಆರಾಧನೆ ಮಾಡೋದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಸಂತೋಷದಿಂದ, ಮನ ತುಂಬಿ, ಫುಲ್ಫಿಲ್, ನಮ್ಮ ಹೃದಯ ಏನಾಗಿರಬೇಕು? ತುಂಬಿ ಹರಿಯಬೇಕು. ಅದರಲ್ಲೇ ದೇವ್ರಿಗೆ ಆರಾಧನೆ ಮಾಡಬೇಕು. ಅದೇ ದೇವರಿಗೆ ಮೆಚ್ಚುಗೆ ಆಗಿದೆ. ಅವಾಗ ಈ ರೀತಿ ಆರಾಧನೆ ದೇವ್ರಿಗೆ ಏನಾಗ್ತದೆ? ದೇವರ ಸಮ್ಮುಖದಲ್ಲಿ ಮುಟ್ಟಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರಿಯರಾದ ದೇವರ ಜನವೇ, ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನೇ. ಹಲ್ಲೆಲೂಯಾ. ಅವ್ರು ಯಾವ ದೇವರು ಅಂತ ಹೇಳಿದ್ರೆ ಮನ ಮೆಚ್ಚಿದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದ ದೇವರ ಜನರೇ, ಮನ ಮೆಚ್ಚಿದ ದೇವರು. ಅವಾಗೆ ಇಲ್ಲಿ ಅನೇಕ ಹಾಡುಗಳನ್ನು ದೇವರು ನಮ್ಗೆ ಏನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಫಸ್ಟ್ ಇದೊಂದು ಹಾಡನ್ನು ಹಾಡಿ ಮುಗಿಸ್ಕೊಂಡು ನಾವು ಬಂದು ಮನ ತುಂಬಿ ಹಾಡಿ ದೇವರು ನಾಮನ್ನು ಏನು ಮಾಡೋಣ? ಮಹಿಮೆ ಪಡಿಸೋಣ. ಯಾಕಂದರೆ ನಮ್ಮ ಹೃದಯದಲ್ಲಿ ಕಪಟವು, ಸುಳ್ಳು, ಮೋಸವು ಅವಿರಬಾರದು. ಅವಿದ್ದರೆ ದೇವರು ಆರಾಧನೆ ಏನು ಮಾಡೋದಿಲ್ಲ? ಸ್ವೀಕರಿಸೋದಿಲ್ಲ. ನಾವು ಅವುಗಳನ್ನು ತೆಗೆದು ಹಾಕಿ ಮನ ತುಂಬಿ ದೇವರಿಗೆ ಏನು ಮಾಡೋಣ? ಆರಾಧನೆ ಮಾಡೋಣ. ಪ್ರಿಯರಾದವರೇ, ಎಲ್ಲ ಸಂತೋಷದಿಂದ ಸ್ವಲ್ಪ ದೇವರ ಆಸಕ್ತಿ ಹೊಂದಿದವರಾಗಿ ನಾವಿವಾಗ ಒಂದು ಹಾಡನ್ನು, ಗೀತೆಯನ್ನು ಹಾಡೋಣ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನೇ. ಹಲ್ಲೆಲೂಯಾ. ಒಂದು ಒಳ್ಳೆ ಗೀತೆ, ಭಕ್ತನು ಈ ರೀತಿಯಾಗಿ ಹಾಡಿದ್ದಾನೆ. ಈ ಹಾಡನ್ನು ಹಾಡಿ ದೇವರ ನಾಮನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ಮೆಚ್ಚಿದ ನನ್ನ ದೇವರೇ, ನಿಮ್ಮನ್ನೇ ಪ್ರೀತಿಸುವೆ. ಮನ ಮೆಚ್ಚಿದ ನನ್ನ ದೇವರೇ, ನಿಮ್ಮನ್ನೇ ಪ್ರೀತಿಸುವೆ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ.
ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಮನ ತುಂಬಿ ನಾವು ಆರಾಧನೆ ಮಾಡಬೇಕು. ದೇವರ ನಾಮವನ್ನು ಸ್ತುತಿಸುತ್ತಾ ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಬೇಕು. ದೇವರು ತುಂಬ ಒಳ್ಳೆಯವರಾಗಿದ್ದಾರೆ. ದೇವರು ಅದ್ಭುತ ಸ್ವರೂಪನು ಆಲೋಚನೆ ಕರ್ತನಾಗಿದ್ದಾನೆ. ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ದರಿದನನ್ನು ಧೂಳಿನಿಯೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ. ದರಿದನನ್ನು ಧೂಳಿನಿಯೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ. ನಿನ್ನ ಮಹಿಮೆ ಕಾಣದೆ ನಾವೋದರು, ನಿನ್ನ ಮಹಿಮೆ ಕಾಣದೆ ನಾವೋದರು, ಪ್ರೀತಿಸಿರೆ ಅಪ್ಪ ನನ್ನ ಪ್ರಾಣವ, ಪ್ರೀತಿಸಿರೆ ಅಪ್ಪ ನನ್ನ ಪ್ರಾಣವ, ನನ್ನ ಪ್ರಾಣವ. ಮನ ತುಂಬಿ ಹಾಡುವೆ యేసయ్య, ಮನ ಮಾರಿ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ತೋರ ಪಾಪಿಗೆ ಕ್ಷಮೆಯ ನೀಡಿ ಉನ್ನತದಲ್ಲಿ ನಿಲ್ಲಿಸಿರುವೆ. ತೋರ ಪಾಪಿಗೆ ಕ್ಷಮೆಯ ನೀಡಿ ಉನ್ನತದಲ್ಲಿ ನಿಲ್ಲಿಸಿರುವೆ. ನಿನ್ನ ಪ್ರೀತಿ ಅರಿಯದೆ ನಾವೋದರು, ನಿನ್ನ ಪ್ರೀತಿ ಅರಿಯದೆ ನಾವೋದರು, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ನನ್ನ ಆತ್ಮವ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ಯಾರೇ ನನ್ನನ್ನು ನಿಂದಿಸಿದರು ನಿನ್ನ ಮಾರ್ಗದಿ ಆನಂದಿಸುವೆ. ಯಾರೇ ನನ್ನನ್ನು ನಿಂದಿಸಿದರು ನಿನ್ನ ಮಾರ್ಗದಿ ಆನಂದಿಸುವೆ. ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಬಾಳಿಗೆ ಬೆಳಕಾಗಿರು, ನೀ ನನ್ನ ಬಾಳಿಗೆ ಬೆಳಕಾಗಿರು, ಬೆಳಕಾಗಿರು. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ಮೆಚ್ಚಿದ ನನ್ನ ದೇವರೇ ನಿಮ್ಮನ್ನೇ ಪ್ರೀತಿಸುವೆ. ಮನ ಮೆಚ್ಚಿದ ನನ್ನ ದೇವರೇ ನಿಮ್ಮನ್ನೇ ಪ್ರೀತಿಸುವೆ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ యేసయ్య, ಮನಸಾರ ಸ್ತುತಿಸುವೆ ನಿನ್ನನ್ನ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಲ್ಲಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನಿಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ,
ಪ್ರೀತಿ ಹೇಗೆಲ್ಲಪ್ಪ. ನನ್ನ ಒಳ್ಳೆ ಪಾಲು ನೀನೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಇರುವ ದಿನವೆಲ್ಲ ಹಾಡಿ ಹೋಗಲುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ, ನೀರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರ್ಷಾನಂದ, ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತವಾದ ಸ್ಥಾನದಲ್ಲಿ ನನ್ನ ನಿಲ್ಲಿಸುವೆ, ಶಾಶ್ವತವಾದ ಸ್ಥಾನದಲ್ಲಿ ನನ್ನ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ಈ ಹಾಡು ನಿನಗಾಗಿ ಹಾಡುವೆನು ನನ್ನೆಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೆಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. 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 ಅಲ್ಲೇಲೂಯಾ. ನಮ್ಮ ದೇವರು ಎಷ್ಟು ಒಳ್ಳೆಯವರು. ಅಲ್ಲೇಲೂಯಾ. ಅವರು ಒಳ್ಳೆಯವರು ಆಗಿರೋದಕ್ಕಾಗಿಯೇ ಇವತ್ತು ನಮಗಾಗಿ ತಮ್ಮ ಜೀವವನ್ನು, ತಮ್ಮ ಪ್ರಾಣವನ್ನು ಶಿಲುಬೆಯಲ್ಲಿ 3 ಮಳೆಗಳಲ್ಲಿ, ಕೈಕಾಲುಗಳಲ್ಲಿ 2 ಮಳೆಗಳು, ಕಾಲುಗಳನ್ನು 2 ಕಾಲುಗಳನ್ನು ಜೋಡಿಸಿ ಒಂದೇ ಮಳೆಯನ್ನು ಜಡಿದುಕೊಂಡಂಥ, ತನಗೆ ಒಪ್ಪಿಸಿಕೊಟ್ಟಂಥ ದೇವರು ಎಷ್ಟು ದೊಡ್ಡ ಪ್ರೀತಿ ನೋಡಿ. ಇದು ಮನುಷ್ಯನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸ್ವಂತ ತಂದೆ ತಾಯಿ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟರು. ಆತ ಲೋಕದ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟನು. ಹಲ್ಲೆಲೂಯಾ. ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟರು. ಅದೇ ಪ್ರೀತಿ, ಈ ಪ್ರೀತಿಗೆ ಸಮವಾದ ಪ್ರೀತಿ ಭೂಮಿಯಲ್ಲಿ, ಪರಲೋಕದಲ್ಲಿ ಪ್ರಿಯರಾದವರೇ ಈ ಭೂಮಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ನಿಮ್ಮ ತಂದೆ ತಾಯಿಗಳು ಕೂಡ ಈ ಪ್ರೀತಿ ನಿಮಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ದೇವರು ಮಾತ್ರ ಈ ಪ್ರೀತಿ ನಮಗಾಗಿ ಕೊಟ್ಟಿದ್ದಾರೆ. ಕೊಡ್ತಾರೆ ಅಲ್ಲ, ಕೊಟ್ಟಿದ್ದಾರೆ. ಆ ಕೊಟ್ಟಿರೋದಕ್ಕೆ ನಾವು ಇವತ್ತು ಜೀವಂತವಾಗಿ ಇಲ್ಲಿ ನಿಂತಿದ್ದೇವೆ.
ಪ್ರಿಯರಾದವರೇ, ನಾವು ದರಿದ್ರರಾಗಿದ್ದವು, ದೇವರು ನಮ್ಮನ್ನು ಏನು ಮಾಡಿದ್ರು? ಆಶೀರ್ವದಿಸಿದರು. ನೋಡಿ, ನಾವೊಂದು ಹಾಡನ್ನು ಹಾಡಿದ್ವಿ, ದರಿದ್ರನ ಧೂಳಿನಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ. ಧೂಳು ಅಂತೇಳಿ ಧೂಳಲ್ಲಿ ನಿಲ್ಲಕ್ಕಾಗೋದಿಲ್ಲ, ಬಂಡೆ ಮೇಲೆ ನಿಂತುಕೊಳ್ಳಬಹುದು. ಬಂಡೆ ಅಂತ ಹೇಳಿದ್ರೆ ಕರ್ತನಾಗಿ ಕ್ರಿಸ್ತನಾಗಿರುವ ಬಂಡೆ. ಹಲ್ಲೆಲೂಯಾ. ಅವರ ದೇವರು ಏನು ಮಾಡಿದ್ದಾರೆ? ತಮ್ಮ ಬಂಡೆ ಮೇಲೆ ನಮ್ಮ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಅವಾಗ ಎಷ್ಟೊಂದು ಒಳ್ಳೆಯ ಹಾಡು, ನಿನ್ನ ಮಹಿಮೆ ಕಾಣದೆ ನಾ ಹೋದರು, ಪ್ರೀತಿಸಿದಪ್ಪ ನನ್ನ ಪ್ರಾಣವ. ನೋಡಿ, ಪ್ರೀತಿ, ನಮ್ಮ ಪ್ರಾಣವನ್ನು ದೇವರು ಏನು ಮಾಡಿದ್ದಾರೆ? ಪ್ರೀತಿಸಿದ್ದಾರೆ. ಇವತ್ತು ನಾವು ಆರಾಧನೆಯೊಂದಿಗೆ ಸೇರಿ ಈ ಶಿಲುಬೆಯ ಕುರಿತ ಹಾಡನ್ನು ನಾವು ಹಾಡ್ತಾ ಇದ್ದೀವಿ. ಅದಕ್ಕೆ ದೇವರು ನಾವು ಇವತ್ತು ಈ ದಿವಸದಲ್ಲಿ ಆರಾಧನೆಯನ್ನು ಇಟ್ಟಿದ್ದೇವೆ. ನಾವಾಗಲೇ 2-3 ಹಾಡುಗಳು ಆರಾಧನೆ ಮಾಡಿದ್ದೀವಿ. ಈಗ ನಾವು ಬಂದು ದೇವರು ಆ ಶಿಲುಬೆ ಮಾಡಿದಂಥ ತ್ಯಾಗವನ್ನು ನಾವು ದೃಷ್ಟಿಸಿ ನೋಡಬೇಕು. ಹೇಗೆ ಗೊತ್ತಾ? ಯೇಸು ಸ್ವಾಮಿನ ಪಟ್ಟಂಥ ಆ ಬಾಧೆಗಳನ್ನು ನಾವು ದಿನವೂ ನೆನೆಸಬೇಕಂತೆ. ಅವಾಗ ನಮ್ಮ ಪಾದಗಳು ಪಾಪಕ್ಕೆ ಹೋಗದಂತೆ ನಮ್ಮನ್ನು ಕಾಯ್ತದೆ. ನಾವು ಮಾಡುವಂಥ ಪಾಪಗಳು ಅದು ಬಂದು ಯಾವಾಗ ನಮಗೆ ದೇವರ ಶಿಲುಬೆ ತಮ್ಮ ಕಾರ್ಯಗಳನ್ನು ನಮಗೆ ತೋರಿಸೋದಿಲ್ಲವೋ, ನಾವು ಅದನ್ನು ಧ್ಯಾನ ಮಾಡೋದಿಲ್ಲವೋ, ನಮ್ಮ ಕಾಲುಗಳು ಪಾಪಕ್ಕೆ ಹೋಗುತ್ತದೆ. ಅದು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ನಾವು ದಿನವೂ ದೇವರ ಶಿಲುಬೆ ಧ್ಯಾನವನ್ನು ಧ್ಯಾನಿಸಬೇಕಂತೆ. ಅವಾಗ ನಮ್ಮ ಪಾದಗಳು ಪಾಪಕ್ಕೆ ಹೋಗದಂತೆ ನಮ್ಮನ್ನು ಕಾಯುತ್ತದೆ. ಹಲ್ಲೆಲೂಯಾ. ಪ್ರಿಯರಾದವರೇ, ಇವತ್ತು ವಿಶೇಷವಾದ ದಿವಸ. ಲೋಕಪೂರ್ತಿ ಇವತ್ತು ಯೇಸು ಸ್ವಾಮಿಯ ಬಗ್ಗೆ, ಯೇಸು ಸ್ವಾಮಿ ಯಾಕೆ ಸತ್ರು ಅನ್ನೋದು ಕೆಲವರು ಪ್ರಶ್ನೆಗೆ ಏನಾಗಿದೆ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಯೇಸು ಸ್ವಾಮಿ ಯಾಕೆ ಸತ್ರು ಅಂತ. ಕೆಲವರಿಗೆ ಕ್ವಶನ್ ಮಾರ್ಕಲ್ಲಿದೆ. ಆದರೆ ನಮಗೂ ಒಂದು ದೇವರ ದೊಡ್ಡ ಬೆಲ. ಯೇಸು ಸ್ವಾಮಿ ಯಾಕೆ ಸತ್ರು ಅಂದರೆ, ಯೇಸು ಸ್ವಾಮಿ ನಮಗಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಏನಾದರು? ತಮ್ಮನ್ನು ತ್ಯಾಗ ಮಾಡಿದರು. ಪ್ರೀತಿ ದೇವರ ಜನ, ಇದು ನಾವು ಅರ್ತಿದ್ದೇವೆ. ಆದರೆ ಲೋಕವು ಆತನ ಪ್ರೀತಿಯನ್ನು ಅರಿಯಲಿಲ್ಲ. ಅದಕ್ಕೆ ಯೇಸು ಸ್ವಾಮಿನ ಶಿಲುಬೆಗೆ ಏನು ಮಾಡಿದ್ರು? ಜಡಿದ್ರು. ಹಲ್ಲೆಲೂಯಾ. ಅವಾಗೆ ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ ಶಿಲುಬೆಯಲ್ಲಿ ತೋರಿಸಿದ್ರಂತೆ. ಶಿಲುಬೆಯಲ್ಲಿ ಆ ಪ್ರೀತಿ ಬಂದು ಮನುಷ್ಯ ಕೊಡೋಕ್ಕೆ ಸಾಧ್ಯವಿಲ್ಲ, ತಂದೆ ತಾಯಿ ಕೊಡೋಕ್ಕೆ ಸಾಧ್ಯವಿಲ್ಲ, ದೇವರು ಮಾತ್ರನೇ ಕೊಡಬೇಕು. ಆ ಪ್ರೀತಿ ಒಂದು ಅಪಾರವಾದ ಒಂದು ಪ್ರೀತಿ. ಹಲ್ಲೆಲೂಯಾ. ಪ್ರಿಯರಾದವರೇ, ನಾವು ನೋಡಿ ಇವು ಹಾಡುಗಳ ಗೀತೆಗಳನ್ನು ಹಾಡಿದ್ವಿ. ಎಷ್ಟು ಒಳ್ಳೆ ಪದಗಳನ್ನು ಅವರು ಹಾಡಿದ್ದಾರೆ, ಬರೆದಿದ್ದಾರೆ ಅಂತ ಹೇಳಿದ್ರೆ, ಅದು ನೋಡೋದಾದರೆ ಖಂಡಿತವಾಗಿ ದೇವರು ನಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾರೆ. ಆ ಪದಗಳು ನೀವು ಆಡೋದಾದರೆ, ಆ ಪದಗಳು ನೀವು ಓದೋದಾದರೆ ದೇವರು ನಮ್ಮೊಂದಿಗೆ ಮಾತಾಡುವವರಾಗಿದ್ದಾರೆ. ಇನ್ನೊಂದು ವಾಕ್ಯವನ್ನು ಓದಿ ಆ ಒಂದು ಹೊಸ ಗೀತೆಯನ್ನು, ಶಿಲುಬೆ ಕುರಿತ ಹಾಡನ್ನು ಹಾಡಿ ದೇವ್ರ ನಾಮನ್ನು ಮಹಿಮೆ ಪಡಿಸೋಣ. ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ನಾವಲ್ಲಿ ಕಿನ್ನರಿ ಬಾರಿಸುತ್ತಾ ದೇವರಿಗೆ ಇಂಪಾಗಿ ಏನು ಮಾಡಬೇಕಂತೆ? ಅಲ್ಲಿ ಸ್ವರಮಂಡಲದಿಂದ ಸ್ತುತಿಸಬೇಕಂತ ಹೇಳ್ತದೆ. ನೋಡಿ, 3ನೇ ವಾಕ್ಯ ನೀವು ಓದಿದರೆ, ಆತನ ಘನಕ್ಕಾಗಿ ನೂತನ ಕೀರ್ತಿಯನ್ನೇ ಹಾಡಿರಿ. ನಾವಿವಾಗ ನಾವು ಹಾಡ್ತಾ ಇರೋದು ಯಾವ ಹಾಡು? ಹಳೇದಲ್ಲ. ನಾವಿವಾಗ ಹಾಡು ಹಳೇದಲ್ಲ. ಇದು ನೂತನ ಕೀರ್ತನೆ. ನೋಡಿ, ಇಲ್ಲಿ ಏನಿದೆ? 3ನೇ ವಾಕ್ಯ 33:3, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ನಾವು ಮ್ಯೂಸಿಕ್ ಬಾರಿಸ್ಬೇಕು ಕೂಡ ಹೆಂಗೆ ಬಾರಿಸ್ಬೇಕಂತೆ? ಇಂಪಾಗಿ ಬಾರಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಮ್ಯೂಸಿಕನ್ನು ಕೂಡ ಇಂಪಾಗಿ ಬಾರಿಸಿರಿ. ನೋಡಿ, ದೇವರು ನಮಗೆ ಎಲ್ಲವನ್ನು ಏನು ಮಾಡಿದ್ದಾರೆ? ಸತ್ಯವೇದದಲ್ಲಿ ಹೇಳಿಕೊಟ್ಟಿದ್ದಾರೆ. ನೀನು ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಈಗ ಹಾಗೆ ಕೆಲವರು ಮಾಡ್ತಾ ಇದ್ದಾರೆ. ಹಾಗೆ ಮಾಡದೇ ಇರೋರು ಕೂಡ ಕೆಲವರಿದ್ದಾರೆ. ಯೇಸು ಸ್ವಾಮಿ ಹೇಳಿದ ಮಾತುಗಳು ನೆರವೇರಿಸಿದವರು ಕೆಲವರಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ನಾವು ಮಾತಾಡೋ ಬಗ್ಗೆ ಇವಾಗ ದೇವರನ್ನು ಆರಾಧನೆ ಮಾಡಿದ್ದೇವೆ. ಈಗ ಅದನ್ನು ಶಿಲುಬೆದು ಒಂದು ಹೊಸ ಹಾಡು. ಅದಕ್ಕೆ ವಾಕ್ಯ 3ನೇ ವಾಕ್ಯ ನೋಡಿ, ಆತನ ಘನಕ್ಕಾಗಿ, ನಿಮ್ಮ ಘನಕ್ಕಾಗಿ ಅಲ್ಲ, ನಮ್ಮ ಘನಕ್ಕಾಗಿ ಅಲ್ಲ. ಯಾವುದೋ ಒಂದು ಹೊಸ ಹಾಡು ಬರೆದ್ವಿ, ಅದು ನಿಮ್ಮ ಮುಂದೆ ಅಲ್ಲ, ನಮಗಾಗಿ ಅಲ್ಲ. ನೂತನ ಕೀರ್ತಿಯನ್ನು ಯಾರಕ್ಕಾಗಿ? ದೇವರ ಘನಕ್ಕಾಗಿ. ನೋಡಿ, ಆತನ ಘನಕ್ಕಾಗಿ ನೂತನ ಕೀರ್ತಿಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಇಂಪಾಗಿ ಅಂದರೆ ಚೆನ್ನಾಗೇ ಬಾರಿಸಿರಿ. ಮ್ಯೂಸಿಕ್ ಬಂದು ಚೆನ್ನಾಗಿ ಬಾರಿಸಬೇಕು. ನೋಡಿ, ಆ ಗೀತೆ ಒಂದು ಹೊಸ ಹಾಡು, ಈ ನನ್ನ ಹೃದಯ ನೀ ತಂಗುವ ದೇವಾಲಯ. ನೋಡಿ ಪ್ರಿಯರಾದವರೇ, ದೇವರು ಎಲ್ಲಿ ವಾಸ ಮಾಡುತ್ತಾನೆ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಾನೆ. ಯಾಕೆ ವಾಸ ಮಾಡುತ್ತಾನೆ ಅಂತ ಹೇಳಿದ್ರೆ, ಪ್ರೀತಿ ದೇವರ ಜನವೇ, ಆಗಿನ ಕಾಲದಲ್ಲಿ ದೇವರು
ಗುಡಾರದಲ್ಲಿ ವಾಸ ಮಾಡೋರಾಗಿದ್ದರು. ಗೂಡಾರದಲ್ಲಿ, ಹಲ್ಲೆಲೂಯಾ. ಆ ಗೂಡಾರದಲ್ಲಿ ವಾಸ ಮಾಡುವ ದೇವರು ಮತ್ತೆ ಆಲಯವನ್ನು ಕಟ್ಟಕ್ಕೆ ಸಾಲೊಮೋನಿಗೆ ಹೇಳಿ, ದಾವೀದನಿಗೆ ಹೇಳಿ ಸಾಲೊಮೋನ ಮುಖಾಂತರ ಆಲಯ ಕಟ್ಟೋದು, ಅಲ್ಲಿ ಅವರು ವಾಸ ಮಾಡಿದ್ರು. ಇದು ಹಳೆ ಒಡಂಬಡಿಕೆ. ಅದು ಹೊಸ ಒಡಂಬಡಿಕೆ ನೋಡೋದಾದರೆ ದೇವರು ತಂಗುವ ಆಲಯ ಯಾವುದು ಗೊತ್ತಾ? ದೇವರು ತಂಗ ಆಲಯ ನಮ್ಮ ಹೃದಯವೇ. ಅವಾಗೆ ಆಗಿನ ಕಾಲದಲ್ಲಿ ಯಾಜಕರು ಬಂದು ಗೂಡಾರದ ಒಳಗೆ ಹೋಗ್ಬೇಕಾದ್ರೆ ಅಷ್ಟು ಪರಿಶುದ್ಧವಾದ ಗೂಡಾರ ಅದು ಸಾಧಾರಣ ಯಾರು ಹೋಗೋಕ್ಕಾಗೋದಿಲ್ಲ. ಅದರಲ್ಲಿ ಪಾಪದನ್ನು ಯಾರೋ ಒಳಗೆ ಹೋದ್ರೆ ಸತ್ಯ ಸಾಯ್ತಾನೆ ಅವನು. ಯಾಜಕರು ಮಾತ್ರ ಹೋಗಬೇಕು, ಅಷ್ಟು ಪರಿಶುದ್ಧವಾದದ್ದು. ಅಲ್ಲಿ ದೇವರು ವಾಸ ಮಾಡ್ತಿದ್ದ, ಆತನ ಮಹಿಮೆಯಲ್ಲಿ ತುಂಬಿರ್ತಿದ್ದು. ಅದು ದೇವ್ರು ಇವತ್ತು ಎಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹೃದಯಗಳಲ್ಲಿ. ನಿಮಗೆ ನಂಬಿಕೆ ಇದೆಯಾ ದೇವರು ನಮ್ಮ ಹೃದಯ ವಾಸ ಮಾಡುತ್ತಾನೆ ಅಂತ? ಆ ವಾಸ ಮಾಡುವ ದೇವರು ಆ ಹೃದಯ ಎಷ್ಟು ಪರಿಶುದ್ಧವಾಗಿರಬೇಕು ಗೊತ್ತಾ? ಇಟ್ ಹ್ಯಾಸ್ ಟು ಬಿ ಕ್ಲೀನ್. ಇದು ಪರಿಶುದ್ಧವಾಗಿರಬೇಕು. ಇದು ಯಾವಾಗ ಪರಿಶುದ್ಧ ಆಗುತ್ತೆ ಅಂತ ಹೇಳಿದ್ರೆ ಪವಿತ್ರಾತ್ಮ ನಮ್ಮೊಳಗೆ ಬಂದರೆ ಮಾತ್ರ. ಪವಿತ್ರಾತ್ಮ ಬರದೆ ಇದು ಶುದ್ಧವಾಗೋ ಸಾಧ್ಯವೇ ಇಲ್ಲ. ಪವಿತ್ರಾತ್ಮ ನಮ್ಮಲ್ಲಿ ಬರಬೇಕು, ಆತನ ಅಭಿಷೇಕ ಸುರಿಸಬೇಕು, ಯೇಸುವಿನ ರಕ್ತ ನಮ್ಮ ತಲೆ ಮೇಲೆ ಉಯ್ಯಲ್ಪಡಬೇಕು. ಅವಾಗೇ ಪರಿಶುದ್ಧರಾಗ್ತೇವೆ, ಅವಾಗೇ ದೇವರು ವಾಸ ಮಾಡುತ್ತಾರೆ. ಅದಕ್ಕಾಗಿಯೇ ಒಂದು ಹೊಸ ಗೀತೆ, ಈ ಗೀತೆಯನ್ನು ಹಾಡಿ ದೇವರು ನಾವು ಮಹಿಮೆ ಪಡಿಸ್ಕೋಣ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ನಮ್ಮ ಶರೀರ ಜೀವ ಬಲಿಯಾಗಿ, ಸತ್ತ ಬಲಿಯಾಗಿ ಅಲ್ಲ. ಸತ್ತ ಬಲಿ ಅಂದರೆ ಸತ್ತಿರ ಹೆಣ. ನಾವು ಜೀವ ಬಲಿಯಾಗಿ ಯಾರು ಒಪ್ಪಿಸಿಕೊಡಬೇಕು? ದೇವರಿಗೆ ಒಪ್ಪಿಸಿಕೊಡಬೇಕು. ಆ ಜೀವ ಬಲಿ ಯಾವಾಗ ಒಪ್ಪಿಸಿಕೊಡ್ತೀವಿ ಅಂದರೆ ಇದು ಪರಿಶುದ್ಧವಾಗಿದ್ದಾಗ ಜೀವ ಬಲಿಯಾಗಿ ಒಪ್ಪಿಸಿಕೊಡುತ್ತೇವೆ. ಇವತ್ತು ಯೇಸು ಸ್ವಾಮಿ ಮರಣ ದಿವಸವಾಗಿದೆ, ನಮಗಾಗಿ ಜೀವ ಕೊಟ್ಟರು. ಈ ಗೀತೆಯನ್ನು ಹಾಡಿ ದೇವ್ರ ನಾಮನ್ನು ನಾವು ಮಹಿಮೆ ಪಡಿಸಿಕೊಳ್ಳೋಣ. ಒಂದು ಹೊಸ ಗೀತೆ, ನೂತನ ಕೀರ್ತಿ. ಇದು ನಾವು ಬರೆದಿರೋಂಥ ಒಂದು ಹಾಡು. ಇದು ಯಾರಿಗಾಗಿ? ದೇವರ ಘನಕ್ಕಾಗಿ ಹಾಡಿ ದೇವರ ನಾಮನ್ನು ಮಹಿಮೆ ಪಡಿಸೋಣ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನೀ ತಂಗುವ ಪರಿಶುದ್ಧ ದೇವಾಲಯ. ಪ್ರೀತಿ ದೇವರ ಜನವೇ, ನಿಮ್ಮ ಶರೀರವು ಪಾಪಕ್ಕಾಗಿ ಅಲ್ಲ, ನಿಮ್ಮ ಶರೀರವು ಸೈತಾನನಿಗೆ ಅಲ್ಲ. ನಿಮ್ಮ ಈ ಶರೀರ ಕರ್ತನಿಗಾಗಿ, ನಿಮ್ಮ ಈ ಶರೀರ, ನಿಮ್ಮ ಹೃದಯ ದೇವರಿಗಾಗಿ ನೀವು ಒಪ್ಪಿಸಿಕೊಡಬೇಕು. ಯಾಕಂದರೆ ದೇವರಲ್ಲಿ ವಾಸ ಮಾಡುವವರಾಗಿದ್ದಾರೆ. ಹಿ ಲಿವ್ಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ವಾಸ ಮಾಡುವವರಾಗಿದ್ದಾರೆ. ಅದಕ್ಕಾಗಿಯೇ ನಮ್ಮನ್ನೇ ಪರಿಶುದ್ಧ ಮಾಡಿಕೊಳ್ಳುವಂಥ ಒಂದು ಗೀತೆ. ಇವತ್ತು ಆರಾಧನೆ ಸ್ತುತಿ ಆರಾಧನೆ, ಆದರೆ ಇವತ್ತು ಯೇಸು ಸ್ವಾಮಿ ನಮಗಾಗಿ ರಕ್ತವನ್ನು ಸುರಿಸುವುದಕ್ಕಾಗಿ ಅದನ್ನು ಧ್ಯಾನಿಸಬೇಕು. ಅದಕ್ಕಾಗಿಯೇ ಆರಾಧನೆ ಮುಗಿದ ನಂತರ ಒಂದು ಧ್ಯಾನದ ಕೂಟವನ್ನು ಇಟ್ಟಿದ್ದೇವೆ, ಒಂದು ಧ್ಯಾನದ ಹಾಡು. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವಾಗ ಖಂಡಿತ ಪ್ರಿಯರಾದ ದೇವರ ಜನರೇ, ನೀವು ದೇವರಿಗೆ ಒಪ್ಪಿಸಿಕೊಡುವಂಥ ಪಾತ್ರ ಆಗಿರಬೇಕು. ನಿಮ್ಮ ಶರೀರ ಪರಿಶುದ್ಧವಾಗಿರಬೇಕು, ಜೀವ ಬಲಿಯಾಗಿ ಅರ್ಪಿಸಬೇಕು, ನಿಮ್ಮ ಹೃದಯ ಶುದ್ಧವಾಗಿರಬೇಕು. ಅದಕ್ಕೆ ಒಪ್ಪಿಸಿಕೊಡಿರಿ. ದೇವರು ತಮ್ಮ ರಕ್ತವನ್ನು ಭೂಮಿಯಲ್ಲಿ ಸುರಿಸಿದ್ದಾರೆ, ಆದರೆ ಆ ರಕ್ತ ನಿಮ್ಮ ಶರೀರ ಮೇಲೆ ಸುರಿಯುವಾಗ ನೀವು ಶುದ್ಧರಾಗಿ ಆತನ ಆಲಯಕ್ಕಾಗಿ ಒಂದು ಜೀವ ಬಲಿಯಾಗಿ ಒಪ್ಪಿಸಿಕೊಡುತ್ತೀರಾ. ಹಲ್ಲೆಲೂಯಾ. ಹಾಡೋಣ ದೇವರ ನಾಮವನ್ನು ಮಹಿಮೆ ಪಡಿಸಿ. ಈ ನಮ್ಮ ಹೃದಯ ದೇವರಿಗೆ ತಂಗುವ ಪರಿಶುದ್ಧ ಆಲಯವಾಗಿದೆ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ.
ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ. ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವ ನೋಡದೆ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವ ನೋಡದೆ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾತಡಿಸು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ. ಈ ನನ್ನ ಶರೀರ ನಿಮಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಘೋರ ಪಾಪಿಯು ನಾನಯ್ಯ, ನನ್ನ ಪಾಪ ಕ್ಷಮಿಸಯ್ಯ. ಪಾಪದಿಂದ ಬಂದಿರುವ ಶಾಪವ ನೀಗಿಸಯ್ಯ. ಘೋರ ಪಾಪಿಯು ನಾನಯ್ಯ, ನನ್ನ ಪಾಪ ಕ್ಷಮಿಸಯ್ಯ. ಪಾಪದಿಂದ ಬಂದಿರುವ ಶಾಪವ ನೀಗಿಸಯ್ಯ. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪವಿತ್ರ ರಕ್ತವ ಸುರಿಸಯ್ಯ, ಪವಿತ್ರನಾಗಲು. ಪರಿಶುದ್ಧ ಆತ್ಮವ ಕಳಿಸಯ್ಯ, ನಾನು ಪರಿಶುದ್ಧನಾಗಲು. ಪವಿತ್ರ ನಾಗಲು. ಪರಿಶುದ್ಧ ಆತ್ಮವ ಕಳಿಸಯ್ಯ, ನಾನು ಪರಿಶುದ್ಧನಾಗಲು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪರಿಶುದ್ಧ ಜನರಾಗಿ ಜೀವಿಸಲು ನಮ್ಮನ್ನು ಕರೆದಿರುವೆ. ದಾರಿ ತಪ್ಪಿ ನಡೆದಿರುವೆ, ನಿನ್ ಮಾರ್ಗ ತೋರಿಸಯ್ಯ. ಪರಿಶುದ್ಧ ಜನರಾಗಿ ಜೀವಿಸಲು ನಮ್ಮನ್ನು ಕರೆದಿರುವೆ. ದಾರಿ ತಪ್ಪಿ ನಡೆದಿರುವೆ, ನಿನ್ ಮಾರ್ಗ ತೋರಿಸಯ್ಯ. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು.
ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಈ ನನ್ನ ಹೃದಯ ನೀ ತಂಗುವ ಹೌದಪ್ಪ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಈ ನನ್ನ ಹೃದಯ ನೀ ತಂಗುವ ಪರಿಶುದ್ಧ ದೇವಾಲಯ, ಈ ನನ್ನ ಶರೀರ ನಿಮಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಪರಿಶುದ್ಧನು ನೀನು ಪರಿಶುದ್ಧನು, ನನ್ನ ಹೃದಯ ನಾಯಕನೇ. ಪ್ರೀತಿಯ ದೇವರ ಜನವೇ, ಇವತ್ತು ವಿಶೇಷವಾದ ದಿವಸ. ಯೇಸು ಸ್ವಾಮಿ ನಮಗಾಗಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ ಆ ದೃಶ್ಯವನ್ನು ನಿಮ್ಮ ಕಣ್ಣೆದುರಿಗೆ ತೆಗೆದುಕೊಂಡು ಬನ್ನಿರಿ. ಅದು ಈ ಕಣ್ಣಿಗೆ ಕಾಣುವಂಥದ್ದಲ್ಲ, ನಿಮ್ಮ ಹೃದಯ ಕಣ್ಣಿಗೆ ಕಾಣುವಂಥದ್ದಾಗಿದೆ. ಈ ದಿವಸದಲ್ಲಿ ನಾವು ದೇವರು ಧ್ಯಾನವನ್ನು ಮಾಡದಿದ್ದರೆ ನಾವು ಕೈಸರೆ ಅಲ್ಲ ಪ್ರಿಯರಾದವರೇ. ಇವತ್ತು ನಾವು ದೇವರ ಸಿಲುಬೆ ಕುರಿತು ಧ್ಯಾನವನ್ನು ಮಾಡಬೇಕು. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಸುರಿಯಬೇಕು. ಯಾತಕ್ಕಾಗಿ? ದೇವರು ನಿಮಗಾಗಿ ರಕ್ತವನ್ನು ಸುರಿಸಿದನು. ಯಾತಕ್ಕಾಗಿ ರಕ್ತ ಸುರಿಸಿದ? ನೀವು ಮಾಡಿದ ಪಾಪಕ್ಕಾಗಿ, ನೀವು ಮಾಡಿದ ಅಧರ್ಮಕ್ಕಾಗಿ ಆತನು ರಕ್ತವನ್ನು ಸುರಿಸಬೇಕಾಗಿತ್ತು. ನಾವು ಸುರಿಸಬೇಕಂತ ರಕ್ತ ಆತನು ಸುರಿಸಿದನು. ಒಂದು ವಿಶೇಷವಾದ ದಿವಸ. ದೇವರು ನಮ್ಮ ಪಾಪಗಳನ್ನು ತೊಳೆಯುವಂಥ ಒಂದು ದಿವಸವಾಗಿದೆ. ಇವತ್ತು ಯೇಸು ಸ್ವಾಮಿ ನಮ್ಮ ಪಾಪವನ್ನು ಹೊತ್ತುಕೊಂಡು ನಮ್ಮ ಜ್ಞಾಪಕ ಮಾಡಿಕೊಳ್ಳಬೇಕು. ಪ್ರಿಯರಾದವರೇ, ನಾವು ದೇವರಿಗೆ ಆರಾಧನೆ ಮಾಡಿದ್ವಿ, ಆದರೆ ಈ ಕೊನೆಯ ಗಳಿಗೆಯಲ್ಲಿ ಬಂದಿದ್ದೇವೆ. ನಿಮ್ಮ ಹೃದಯವು ಶುದ್ಧವಾಗಿದೆಯಾ? ನಿಮ್ಮ ಶರೀರ ಜೀವ ಬಲಿಯಾಗಿ ದೇವ್ರಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ನಿಮ್ಮ ಶರೀರ ಜೀವ ಬಲಿಯಾಗಿ ದೇವ್ರಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ಇಲ್ಲ ನಿಮ್ಮಲ್ಲಿ ಪಾಪವು ತುಂಬಿಕೊಂಡಿದ್ದೀವಿ, ಮತ್ತೆ ನಾವು ಹಾಕೋರಾಗಿದ್ದೇವೆ. ಯೇಸು ಸ್ವಾಮಿ ಮತ್ತೆ ಶಿಲುಬೆಗೆ ಹಾಕೋದಾದರೆ, ಪ್ರಿಯರಾದವರೇ, ಒಂದು ವಾಕ್ಯವನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 26ನೇ ವಾಕ್ಯ ನೀವು ಓದೋದಾದರೆ ಅಲ್ಲಿ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳಲ್ಪಡ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಓದೋದಾದರೆ ದೇವರು ನಮಗೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ಕೊಟ್ಟಿದ್ದೆ. ಏನು ವಾಕ್ಯ ಕೊಟ್ಟಿದ್ದಾರಂತೆ ಓದಿ ವಾಕ್ಯವನ್ನು. 10ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ನಾನು ಓದ್ತೀನಿ ನೋಡಿ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ, ಈ ವಾಕ್ಯ ಎಲ್ಲ ತೆಗೆದುಕೊಳ್ಳಿರಿ, ಯಾರಿದ್ದಾರೆ ವಾಕ್ಯ ತೆಗೆದುಕೊಳ್ಳಿರಿ. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಜ್ಞವು ಇರುವುದಿಲ್ಲ, ಇನ್ನು ಕುರಿಮರಿ ಇರುವುದಿಲ್ಲ. ಸತ್ಯವನ್ನು ಅರಿತುಕೊಂಡಿದ್ದೀರಾ? ಸತ್ಯವನ್ನು ಅರಿತುಕೊಂಡವರು ಮತ್ತೆ ಬೇಕೆಂದು ಪಾಪ ಮಾಡೋದಾದರೆ ಮತ್ತೆ ಇನ್ನೊಂದು ಕುರಿಮರಿಯನ್ನು ನಾವು ಬಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರಾದವರೇ, ಆರಾಧನೆ ಒಂದಿಗೆ ಇವತ್ತು ದೇವರ ಧ್ಯಾನ ನಾವು ಮಾಡುತ್ತಾ ಇದ್ದೇವೆ. ಯಾಕೆ ದೇವರ ಧ್ಯಾನ? ಇವತ್ತು ಲೋಕ ಪೂರ್ತಿ ಯೇಸು ಸ್ವಾಮಿಯ ಧ್ಯಾನವನ್ನು ಮಾಡುತ್ತಾ ಇದೆ, ಶಿಲುಬೆಯ ಕುರಿತ ಧ್ಯಾನ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪೂರ್ತಿ ರಕ್ತವು ಭೂಮಿಗೆ ಚೆಲ್ಲಲ್ಪಟ್ಟಿತ್ತು. ಪೂರ್ತಿ ರಕ್ತವು
ಒಂದು ಹನಿ ಕೂಡ ಇಲ್ಲ ಆತನ ಶರೀರದಲ್ಲಿ. ಪೂರ್ತಿ ಏನಾಯಿತು? ಸುರಿಯಲ್ಪಡುತ್ತು. ಯಾಕೆಗೋಸ್ಕರ? ಮನುಷ್ಯನ ಪಾಪಕ್ಕಾಗಿಗೋಸ್ಕರ. ಆದರೆ ನಾವು ರಕ್ಷಣೆ ಹೊಂದಿಕೊಂಡವ್ರು, ಇವತ್ತು ರಕ್ಷಣೆ ಹೊಂದಿಕೊಂಡವ್ರು, ವಿ ಹ್ಯಾವ್ ಆಲ್ರೆಡಿ ಟೇಕನ್ ಬಿ ಅನ್ ಸಲ್ವೇಷನ್. ಆಗಲೇ ದೇವರ ನಾಮವನ್ನು ನಾವು ದೇವರ ರಕ್ಷಣೆ ಹೊಂದಿಕೊಂಡಿದ್ದೇವೆ. ಆದರೂ ಅಲ್ಲಿ ವಾಕ್ಯದ ನೋಡಿ, ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನೊಂದು ಯಜ್ಞವು ಇರುವುದಿಲ್ಲ, ಇನ್ನೊಂದು ಕುರಿಮರಿ ಇರುವುದಿಲ್ಲ. ಯಜ್ಞ ಅಂದರೆ ಕುರಿಮರಿ, ಅದಕ್ಕೆ ಯಜ್ಞದ ಕುರಿಯಾದ ಆತಾತನು, ಯಜ್ಞದ ಕುರಿ ಅದು ಆತಾತನು. ಪ್ರಿಯರಾದವರೇ, ಒಂದು ಕುರಿ ಮಾತ್ರ ಬಲಿಯಾಗಿದೆ, ಆ ಕುರಿಯ ಕರ್ತನಾದ ಯೇಸು ಕ್ರಿಸ್ತನು. ಆ ಕುರಿ ಮತ್ತೆ ಸಿಲುಬೆಗೆ ಹಾಕೋದಾದರೆ ನಾವು ಮಾಡುವಂಥ ಪಾಪಗಳಾಗಿದ್ದೆ. ಪ್ರೀತಿ ದೇವರ ಜನವೇ, ನಾವು ಪಾಪದಲ್ಲಿ ಜೀವಿಸುವ ದಿವಸಗಳಿದಲ್ಲ, ನಮ್ಮನ್ನು ಬದಲಾಯಿಸಿಕೊಳ್ಳುವಂಥ ದಿವಸ, ಪವಿತ್ರ ಮಾಡಿಕೊಳ್ಳುವಂಥ ದಿವಸ. ನೀವು ಹಾಕಿಯ ವಾಕ್ಯವನ್ನು ಮುಂದೆ ಓದೋದಾದರೆ, ಪಾಪ ಪರಿಹಾರಕ್ಕಿನ್ನೂ ಯಜ್ಞವೂ ಇರುವುದಿಲ್ಲ, ಅಂತ್ಯವು ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವ ನಮ್ಮ ಮುಂದೆ ಇರುವವು. ಈ ವಾಕ್ಯದ ಅರ್ಥ ಏನು ಗೊತ್ತಾ? ನೀವು ಬೇಕೆಂದು ಪಾಪ ಮಾಡಿದರೆ ಮತ್ತೆ ಬಲಿ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪಾಪಕ್ಕಾಗಿ ದೇವರು ನ್ಯಾಯ ತೀರ್ಪನ್ನು ತರುವನಾಗಿದ್ದಾರೆ. ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರೋದಾದರೆ ನೀವು ರಕ್ಷಣೆ ಹೊಂದಿಕೊಂಡು ಪ್ರಯೋಜನವಿಲ್ಲ. ಪ್ರಿಯರಾದವರೇ, ನಾವು ರಕ್ಷಣೆ ಹೊಂದಿಕೊಂಡಿದ್ದು ನಮ್ಮ ಶರೀರ ಪೂರ್ತಿ ಪರಿಶುದ್ಧವಾಗಿ ಇಟ್ಟುಕೊಳ್ಳೋದಕ್ಕಾಗಿ, ಪಾಪ ಮಾಡುವುದಕ್ಕಾಗಿ ಅಲ್ಲ. ನಾವು ಪಾಪ ಮಾಡೋದಾದರೆ ಮತ್ತೆ ಯೇಸು ಸ್ವಾಮಿನ ನಾವೇ ಸಿಲುಬೆಗೆ ಜಡಿಯೋರಾಗಿದ್ದೇವೆ. ನಾವು ಸಿಲುಬೆಗೆ ಜಡಿಯಬಾರದು. ಯೇಸು ಸ್ವಾಮಿನ ಆತನು ಸಂತೋಷಪಡಿಸಬೇಕು. ಹೇಗೆ ಸಂತೋಷಪಡಿಸಬೇಕು? ಪವಿತ್ರದಿಂದ ಸಂತೋಷಪಡಿಸಬೇಕು. ಪವಿತ್ರದಿಂದ ಸಂತೋಷಪಡಿಸಬೇಕು. ಹೃದಯದಲ್ಲಿ ಪರಿಶುದ್ಧವಾಗಿರಬೇಕು. ಅಲ್ಲೇ ದೇವರು ವಾಸ ಮಾಡುತ್ತಾನೆ. ದೇವರು ವಾಸ ಮಾಡುವ ಆಲಯ ನೀವಾಗಿರಬೇಕು. ಅನೇಕರು ದೇವರ ಆಲಯವಾಗಿ ಇಲ್ಲ. ಇದು ಸಲ ಒಪ್ಪಿಸಿಕೊಡೋಣ ಪ್ರಿಯರಾದವರೇ, ನಾವು ಒಪ್ಪಿಸಿಕೊಡೋಣ. ಶಿಲುಬೆಯನ್ನು ದೃಷ್ಟಿಸಿ ನೋಡಿ. ಯೇಸು ಸ್ವಾಮಿ ತೂಗಿದಂಥ ಶಿಲುಬೆಯನ್ನು ದೃಷ್ಟಿಸಿ ನೀವು ನೋಡಿ. ನೀವು ದೃಷ್ಟಿಸಿ ನೋಡುವುದಾದರೆ ಖಂಡಿತವಾಗಿ ನಿಮ್ಮ ಪಾಪದಲ್ಲಿ ಕಾಣುತ್ತದೆ. ಪ್ರಿಯರಾದವರೇ, ನಿಮ್ಮ ಪಾಪವದಲ್ಲಿ ಕಾಣುತ್ತದೆ. ಯಾಕೆ ಗೊತ್ತಾ? ನೀವು ಮಾಡಿರೋ ಪಾಪಕ್ಕಾಗಿಯೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನು ಒಪ್ಪಿಸಿಕೊಟ್ಟನು. ಪ್ರಿಯರಾದವರೇ, 27ನೇ ವಾಕ್ಯ ಹೇಳ್ತಾರೆ, ಅಂತ್ಯವು ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವುದು. ಪ್ರಿಯರಾದವರೇ, ನೀವು ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಾ. ನಾನು ತೊಳೆಯಲ್ಪಟ್ಟಾಯಿತು, ನಾನು ಪರಲೋಕ ಹೋಗಿಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದರೆ ಅದು ತಪ್ಪು. ಪ್ರಿಯರಾದವರೇ, ನೀವು ಯಾವುದವರೆಗೂ ನಿಮ್ಮ ಹೃದಯ ಶುದ್ಧ ಮಾಡಿಕೊಳ್ಳುವುದಿಲ್ಲವೋ ಅದುವರೆಗೂ ನೀವು ದೇವರ ಸಮ್ಮುಖದಲ್ಲಿ ಸೇರಕ್ಕೆ ಸಾಧ್ಯವಿಲ್ಲ. ನಾವು ದೇವರಿಗೆ ಪರಿಶುದ್ಧವಾಗಿ ಕಾಣಲ್ಪಡಬೇಕು. ಕೊನೆವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದಿಕೊಳ್ಳುತ್ತಾನೆ ಹೊರತು ಕೊನೆವರೆಗೂ ನಿಲ್ಲದೇ ಇರುವವರು ರಕ್ಷಣೆ ಹೊಂದಿಕೊಳ್ಳುವುದಿಲ್ಲ. ಈ ದಿವಸ ತುಂಬ ಕಠಿಣವಾದ ದಿವಸ. ಮತ್ತು ದೇವರು ನೀವು ಒಪ್ಪಿಸಿಕೊಡಿರಿ. ಏಸಪ್ಪ, ನಾನು ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತೇನೆ ಸ್ವಾಮಿ. ನಾನು ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತೇನೆ. ಶಿಲುಬೆಯನ್ನು ದೃಷ್ಟಿಸಿ ನೋಡಿದಾಗ ನನ್ನ ಪಾಪವದಲ್ಲಿ ಕಾಣುತ್ತದೆ ಸ್ವಾಮಿ. ನನ್ನ ಪಾಪವಲ್ಲಿ ಕಾಣುತ್ತದೆ. ನನ್ನ ಪಾಪಕ್ಕಾಗಿ ನಿನ್ನ ಜೀವ ಕೊಟ್ಟು, ನನ್ನ ಪಾಪಕ್ಕಾಗಿ ನೀನು ಪ್ರಾಣ ತ್ಯಾಗ ಮಾಡಿದ್ದಿ, ನನ್ನ ಪಾಪಕ್ಕಾಗಿ ಪೂರ್ತಿ ರಕ್ತವನ್ನು ಸುರಿಸಿದಿ. ಈಗ ನಮ್ಮ ಜೀವನ ಬದಲಾಯಿಸಿಕೊಳ್ಳುತ್ತೇವೆ ಸ್ವಾಮಿ. ಈ ದಿವಸದಲ್ಲಿ ಕರ್ತನೇ, ನಮ್ಮ ಜೀವನ ಬದಲಾಯಿಸಿಕೊಳ್ಳುತ್ತೇವೆ. ಒಂದು ಆರಾಧನೆ ಒಂದಿಗೇನೆ ದೇವರ ಧ್ಯಾನವನ್ನು ಮಾಡಿದ್ದೇವೆ. ಪ್ರಿಯರಾದವರೇ, ಆ ಒಂದು ಚರಣವನ್ನು ಹಾಡಿ ನಮ್ಮನ್ನು ಒಪ್ಪಿಸಿಕೊಡೋಣ. ನೀವು ಪಾಪಿಗಳಾಗಿರಬಹುದು. ನಿಮ್ಮ ಪಾಪವು ಕ್ಷಮೆ ಆಗಬೇಕಾದರೆ ದೇವರಲ್ಲಿ ಕ್ಷಮೆ ಯಾಚಿಸಿರಿ. ದೇವರಲ್ಲಿ ಕ್ಷಮೆ ಯಾಚಿಸಿರಿ. ನೀವು ದೇವರಲ್ಲಿ ಕ್ಷಮೆ ಯಾಚಿಸುವ ದಿವಸವಾಗಿದೆ ಇದು. ಇನ್ನೂ ಪಾಪ ಮಾಡದೆ ಪರಿಶುದ್ಧರಾಗಿರುವುದಕ್ಕಾಗಿ ಆ ಒಂದು ಚರಣ ಹಾಡಿ ನಾವು ಪ್ರಿಯರಾದವರೇ ದೇವರ ಶಿಲುಬೆ ಧ್ಯಾನವನ್ನು ನಾವು ಧ್ಯಾನಿಸೋರಾಗಿದ್ದೇವೆ. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಪ್ರಿಯ ದೇವ ಜನರೇ, ಶಿಲುಬೆಯನ್ನು ದೃಷ್ಟಿಸಿ ನೋಡೋದಾದರೆ ನಾವು ಕನ್ನಡಿ ಮುಂದೆ ನಿಂತುಕೊಂಡಾಗ ನಮ್ಮಲ್ಲಿ ಪಾಪ ಇದೆ ಅಂತೇಳಿ ಕನ್ನಡಿ ನಿಮಗೆ ತೋರಿಸಿಕೊಡುತ್ತದೆ.
ಅದೇ ರೀತಿಯಾಗಿ ಶಿಲುಬೆ ನೀವು ದೃಷ್ಟಿಸಿ ನೋಡಿರಿ, ನಿನ್ನ ಪಾಪವಲ್ಲಿ ಕಾಣುತ್ತದೆ. ನಿನ್ನ ಮಾಡಿದ ಪಾಪ ಲೋಕಕ್ಕೆ ಗೊತ್ತಾಗದೇ ಇರಬಹುದು, ಜನಗಳಿಗೆ ಗೊತ್ತಾಗದೇ ಇರಬಹುದು, ಆದರೆ ನಿನ್ನ ಪಾಪ ನೀನು ದೇವರ ದೃಷ್ಟಿಯಲ್ಲಿ ಪ್ರಿಯರಾದವರೇ ಪಾಪಿಯಾಗಿದ್ದೀಯಾ. ಆ ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿರೋದಕ್ಕಾಗಿ ಆ ಶಿಲುಬೆಯನ್ನು ಹೊತ್ತುಕೊಂಡಂಥ ಶಿಲುಬೆ ನೀವು ನೋಡೋದಾದರೆ ಅದು ನಿನ್ನ ಪಾಪವು ಕಾಣುತ್ತದೆ. ಈಗ ದೇವರಿಗೆ ಒಪ್ಪಿಸಿಕೊಡಿ. ನೀವು ಒಪ್ಪಿಸಿಕೊಡೋದಾದರೆ ಖಂಡಿತವಾಗಿ ದೇವರು ನಿಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವವರಾಗಿದ್ದಾರೆ. ಎಂಥ ಘೋರ ಪಾಪವಾಗಿದ್ದರು ಇವತ್ತು ಅದನಿಗೇನು ಮಾಡಿ ಮುಗಿಸಿಬಿಡಿ. ಅದು ಬೇಡ ದೇವರಿಗೆ ನಾನು ಮಾಡುವುದಿಲ್ಲ. ಈ ಚರಣವನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುತ್ತದೆ. ಲೋಕವ ನೋಡದೆ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಲೋಕವ ನೋಡದೆ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಪ್ರೀತಿ ದೇವರ ಜನವೇ, ಎಲ್ಲರ ದೇವರಿಗೆ ಎಸಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಧರ್ಮಗಳನ್ನು ಕ್ಷಮಿಸು. ಎಸಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸೋದಾದರೆ ಅಪ್ಪ ನಾನು ಭಾಗ್ಯನಾಗಿರುತ್ತೇನೆ ಸ್ವಾಮಿ. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವ ನೋಡದೆ ಪಾಪವು ನನ್ನಿಂದ ತೆಗೆದು ಬಿಡು. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವು ನೋಡದೆ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಘೋರ ಪಾಪಿಯು ನಾನಯ್ಯ, ನನ್ನ ಪಾಪ ಕ್ಷಮಿಸಯ್ಯ. ಪಾಪದಿಂದ ಬಂದಿರುವ ಶಾಪವ ನೀಗಿಸಯ್ಯ. ಘೋರ ಪಾಪಿಯು ನಾನಯ್ಯ, ನನ್ನ ಪಾಪ ಕ್ಷಮಿಸಯ್ಯ. ಪಾಪದಿಂದ ಬಂದಿರುವ ಶಾಪವ ನೀಗಿಸಯ್ಯ. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವು ನೋಡದ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಶಿಲುಬೆಯ ದೃಷ್ಟಿಸಿ ನೋಡುವೆನು, ನನ್ನ ಪಾಪ ಕಾಣುವುದು. ಲೋಕವು ನೋಡದ ನನ್ನ ಪಾಪವು ನನ್ನಿಂದ ತೆಗೆದು ಬಿಡು. ಪರಿಶುದ್ಧನು ನೀನು ಪರಿಶುದ್ಧನು, ನಿನ್ನ ಹಾಗೆ ಮಾರ್ಪಡಿಸು. 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 ಈ ನನ್ನ ಹೃದಯ ನೀ ತಂಗುವ
ಪರಿಶುದ್ಧ ದೇವಾಲಯ. ಈ ನನ್ನ ಶರೀರ ನಿನಗಾಗಿಯೇ ಜೀವ ಬಲಿಯಾಗಿ ಅರ್ಪಿಸಿದೆ. ಪ್ರಿಯರಾದ ದೇವರ ಜನವೇ, ಇವತ್ತು ಯೇಸು ಸ್ವಾಮಿ ಶಿಲುಬೆ ಧ್ಯಾನವನ್ನು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ನಾವು ದೇವರಿಗೆ ಆರಾಧನೆ ಸಲ್ಲಿಸಿದ್ದೇವೆ. ಈಗ ಧ್ಯಾನವನ್ನು ಮಾಡಿದ್ದೇವೆ. ಪ್ರಿಯರಾದವರೇ, ಈ ಧ್ಯಾನ ಮಾಡಿದಾಗ ಖಂಡಿತವಾಗಿ ನಿಮ್ಮ ಪಾಪಗಳು, ನಿಮ್ಮ ಅಧರ್ಮಗಳನ್ನು ಕ್ಷಮಿಸುವ ದೇವರಾಗಿದ್ದಾರೆ. ನಮ್ಮ ಪಾಪಗಳನ್ನು ಹೊತ್ತುಕೊಂಡಂತ ಏಕೈಕನಾದ ದೇವರು ಆತನ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ. ಪ್ರಿಯರಾದವರೇ, ಈ ದಿವಸದಲ್ಲಿ ಸ್ತುತಿ, ಆರಾಧನೆ ಮತ್ತು ಗುಡ್ ಫ್ರೈಡೇ ಈ ಪ್ರಾರ್ಥನೆಯನ್ನು ದೇವರು ನಮಗೆ ಆಶೀರ್ವದಿಸಿ ಕೊಟ್ಟಿದ್ದಾರೆ. ಇವತ್ತು ನಾವು ಶಿಲುಬೆದ ಧ್ಯಾನವನ್ನು, ವಾಕ್ಯಗಳನ್ನು ನೋಡಿ ನಾವು ಪಾಪ ಮಾಡೋರಾಗಿರಬಹುದು. ಯಾಕೆಂದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯಾಕೆಂದರೆ ಅಂದರೆ ಸತ್ಯವನ್ನು ಅರಿತವರಿಗೆ ಹೇಳ್ತಾರೋ ಮಾತು. ಸತ್ಯ ಅರಿತವರು ಅಂತ ಹೇಳಿದ್ರೆ ದೀಕ್ಷಾಸನ ಹೊಂದಿಕೊಂಡು, ದೇವರ ರಕ್ಷಣೆ ಹೊಂದಿಕೊಂಡು ಮತ್ತೆ ಪಾಪ ಮಾಡೋದಾದರೆ ಇನ್ನು ಸಲ್ಲಿಸುವಂಥ ಇನ್ನೊಂದು ಯಜ್ಞವು ಇರುವುದಿಲ್ಲ. ನೋ ಸ್ಯಾಕ್ರಿಫೈಸ್ ವಿಲ್ ಬಿ ದೇರ್. ಒಂದೇ ಸ್ಯಾಕ್ರಿಫೈಸ್ ಮುಗಿದೋಯ್ತು. ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳುವಂಥ ದಿವಸ, ಪರಿಶುದ್ಧ ಮಾಡಿಕೊಳ್ಳುವಂಥ ಸಮಯ, ಪರಿಶುದ್ಧ ಮಾಡಿಕೊಳ್ಳುವಂಥ ದಿನಗಳು ಇನ್ನು ಕಾಲವು ಏನಾಗೋದಿಲ್ಲ, ಹೋಗುವುದಿಲ್ಲ. ಪ್ರಿಯರಾದವರೇ, ಸಾವಕಾಶವನ್ನು ಇರುವುದಿಲ್ಲ, ಅಲ್ಲಿ ಸಮಯ ಇರುವುದಿಲ್ಲ. ನಾವು ನಮ್ಮನ್ನೇ ಶುದ್ಧಿ ಮಾಡಿಕೊಳ್ಳೋಣ. ದೇವರ ಬರವಣಿಗೆ ಭಾರಿ ಹತ್ರವಾಗಿದೆ, ತುಂಬ ದೂರದಲ್ಲಿಲ್ಲ, ಭಾರಿ ಹತ್ರವಾಗಿದೆ. ನಾವು ಆಸ್ತಿಗಳನ್ನು ಸೇರಿಸುವುದು, ಐಶ್ವರ್ಯಗಳನ್ನು ಸೇರಿಸುವುದು, ಹಣವನ್ನು ಮಾಡುವ ದಿವಸಗಳಿದಲ್ಲ. ಇಟ್ಸ್ ಆಲ್ರೆಡಿ ಫಿನಿಶ್ಡ್. ನಾವು ದೇವರಿಗಾಗಿ ಪರಿಶುದ್ಧರಾಗಿ ಆತನಿಗಾಗಿ ಜೀವಿಸರಾಗಿರಬೇಕು. ಇವತ್ತು ದೇವರು ನಮಗೆ ಸ್ತುತಿ, ಆರಾಧನೆ, ಆಶೀರ್ವಾದ ಕೊಟ್ಟದಕ್ಕಾಗಿ, ಶಿಲುಬೆ ಧ್ಯಾನವನ್ನು, ಈ ಹೊಸ ಹಾಡನ್ನು ಇಲ್ಲಿ ಆಡುವುದಕ್ಕಾಗಿ, ನಿಮ್ಮ ಮಧ್ಯದಲ್ಲಿ ಆಡುವುದಕ್ಕಾಗಿ ಕೃಪೆ ಮಾಡಿದ್ದಕ್ಕಾಗಿ, ಈ ಹಾಡು ಅನೇಕ ಜನಗಳನ್ನು ರಕ್ಷಣೆ ತರುವುದಕ್ಕಾಗಿ, ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಒಂದು ಒಳ್ಳೆ ಗೀತೆ ಆಗಿದೆ. ಒಂದು ದಿವಸಗಳಿದ್ದನ್ನು ಹಾಡಿ ಅನೇಕ ಜನಗಳಿಗೆ ಗೊತ್ತಾಗಲಿ ಪರಿಶುದ್ಧವಾಗಿರಬೇಕು, ನಾವು ಶುದ್ಧರಾಗಿರಬೇಕು, ಹೃದಯ ಪರಿಶುದ್ಧವಾಗಿರಬೇಕು ಎಂಬುದು ವಾಕ್ಯದ ಪ್ರಕಾರ ಈ ಗೀತೆಯನ್ನು ಬರೆದಿದ್ದೇವೆ. ಖಂಡಿತ ಈ ಗೀತೆ ಎಲ್ಲರಿಗೂ ಆಶೀರ್ವಾದವಾಗಿರುತ್ತದೆ. ಪ್ರಿಯರಾದವರು, ಇವತ್ತು ಆರಾಧನೆಯು ಮತ್ತು ಈ ನಮ್ಮ ಶಿಲುಬೆ ಧ್ಯಾನ ಆಶೀರ್ವಾದ ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಿ ನಾವು ಮುಗಿಸಿಕೊಳ್ಳೋಣ. ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ಈ ಸಾಯಂಕಾಲ ಸಮಯದಲ್ಲಿ ಅಪ್ಪ, ನೀ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಇದರ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ, ಮತ್ತು ಇವತ್ತು ಕರ್ತನೆ ನೀನು ಸತ್ತಂಥ ದಿವಸವಾಗಿದೆ ಕರ್ತನೆ, ಆದರೂ ಮೂರನೇ ಜೀವಂತವಾಗಿ ಎದ್ದೊಳುತ್ತಿ ಎಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕರ್ತನೆ. ಎಸಪ್ಪ, ನಿಮಗೆ ಸ್ತೋತ್ರ. ಈ ವಾಕ್ಯದ ಪ್ರಕಾರ ಕರ್ತನೆ ನಿಮಗೆ ಸ್ತೋತ್ರ ಅಪ್ಪ. ಇದು ಸಲ್ಲಿ ಕರ್ತನೆ, ನಮಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ ಆ ಧ್ಯಾನವನ್ನು ಮಾಡಿದ್ದಕ್ಕಾಗಿ, ಗೀತೆಯನ್ನು ಹಾಡುವುದಕ್ಕಾಗಿ, ನಮಗೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಸಪ್ಪ. ಸ್ತುತಿ ಆರಾಧನೆಯನ್ನು ಕರ್ತನೆ ಆಶೀರ್ವದಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಬರೋ ವಾರದಲ್ಲಿ, ಬರೋ ಶುಕ್ರವಾರದಲ್ಲಿ ಹೇಗಾದರೂ ಬಂದು ಕರ್ತನೆ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು ಕರ್ತನೆ. ನಮ್ಮ ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅನೇಕರು ಫೇಸ್ಬುಕ್ ಮುಖಾಂತರ ಕರ್ತನೆ ಈ ಆರಾಧನೆಯನ್ನು, ಈ ಶಿಲುಬೆ ಧ್ಯಾನದ ಕೂಟವನ್ನು ಕರ್ತನೆ ಧ್ಯಾನಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪ್ರಿಯ ದೇವರೇ, ಆಮೇನ್. ನನ್ನ ಮನವೇ ಹೋನನ್ನು ಕೊಂಡಾಡು, ನನ್ನ ಸರ್ವೇಗಳೇ ಪವಿತ್ರನಾಮವನ್ನು ಕೀರ್ತಿಸು. ನನ್ನ ಮನವೇ ಹೋನನ್ನು ಕೊಂಡಾಡು, ಆತನೇ ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ, ಆಮೇನ್. ಪ್ರಿಯರಾದವರೇ, ಬುಧವಾರ ಮಾಡುವಂಥ ಆರಾಧನೆ ಬರುವ ವಾರ ಶುಕ್ರವಾರಕ್ಕೆ ಅದನ್ನೇನು ಮಾಡಿದ್ದೀವಿ, ಬದಲಾಯಿಸಿದ್ದೇವೆ. ಶುಕ್ರವಾರ ಇದೇ ಸಮಯಕ್ಕೆ 6 ಗಂಟೆಯಿಂದ 7 ಗಂಟೆ ಆರಾಧನೆ ಇರುತ್ತದೆ. ಅದರಲ್ಲಿ ಭಾಗವಹಿಸಿದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಮತ್ತಿದ್ರೆ ನಾವು ಬುಧವಾರ ಏನು ಮಾಡುತ್ತಿದ್ದೇವೆ, ಬರೋ ವಾರದಲ್ಲಿ ಅದು ಬಂದ ಶುಕ್ರವಾರ ಆದಮೇಲೆ ಮತ್ತೆ ನಾವು ಅದೇ ಬುಧವಾರದಲ್ಲಿ ಆರಾಧನೆ ಮಾಡೋದಾಗಿದೆ. ನಾವು ಆರಾಧನೆ ಮಾಡೋ ದಿವಸ ನಿಮಗೆ ಹೇಳ್ಬಿಡ್ತೀವಿ ಸಮಯವನ್ನು. ಇವತ್ತು ಶುಕ್ರವಾರ, ಯಾಕಂದರೆ ಶಿಲುಬೆದ ಧ್ಯಾನದ ಕುರಿತು ಅದು ಹಾಡಬೇಕಾಗಿತ್ತು, ಅದಕ್ಕೋಸ್ಕರನೇ ಶುಕ್ರವಾರ ಇತ್ತು. ಪ್ರಿಯರಾದವರೇ, ಬರೋ ದಿವಸಗಳಲ್ಲಿ ಬರೋ ಶುಕ್ರವಾರ ಆರಾಧನೆ ಇದೆ, ಬುಧವಾರ ಇರೋದಿಲ್ಲ. ಬುಧವಾರ ಸೇವೆಗೆ ಆಚೆ ಹೋಗೋ ಕಾರಣಕ್ಕಾಗಿ ನಾವು ಶುಕ್ರವಾರ ಇಟ್ಟಿದ್ದೀವಿ. ಶುಕ್ರವಾರ ಎಲ್ಲರೂ ಭಾಗವಹಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್. ಪ್ರೈಸ್ ದ ಲಾರ್ಡ್.